ನಮಸ್ಕಾರ, ನಾನು ನಿಮ್ಮ ಲಕ್ಕೇಶ್ ಯಶ್. ಇವತ್ತಿನ ಒಂದು ವಿಡಿಯೋದಲ್ಲಿ ಯೂಟ್ಯೂಬಲ್ಲಿ ವೀಡಿಯೋಸ್ಗಳನ್ನ ಹೇಗೆ ಅಪ್ಲೋಡ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ವಿಷಯದ ಬಗ್ಗೆ ಆಲ್ರೆಡಿ ತುಂಬ ಜನ ಗೊತ್ತಿರುತ್ತೆ. ಯಾವ ಥರ ನಾವು ಯೂಟ್ಯೂಬಲ್ಲಿ ಒಂದು ಯೂಟ್ಯೂಬ್ ಚಾನಲಲ್ಲಿ ಒಂದು ವೀಡಿಯೋನ ಅಪ್ಲೋಡ್ ಮಾಡೋದು ಅಂತ ತುಂಬ ಜನ ಗೊತ್ತಿರುತ್ತೆ. ಸೊ ಗೊತ್ತಿಲ್ಲದವ್ರಿಗೆ ಈ ಒಂದು ವಿಷಯನ ತಿಳಿಸೋಣ ಅಂತ. ಸೊ ತುಂಬ ಜನ ಹೊಸ ಯೂಟ್ಯೂಬರ್ಸ್ ಯೂಟ್ಯೂಬ್ ಚಾನಲ್ಗಳನ್ನ ಕ್ರಿಯೇಟ್ ಮಾಡಿರ್ತಾರೆ, ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದು ಹೆಂಗೆ ಅಂತ ಗೊತ್ತಿರಲ್ಲ. ಸೊ ಅವ್ರುಗಳಿಗೆ ಉಪಯೋಗ ಆಗಲಿ ಅಂತ ಈ ಒಂದು ವೀಡಿಯೋನ ಮಾಡ್ತಾ ಇದ್ದೀನಿ. ಜಸ್ಟ್ ನಿಮ್ಗಳಿಗೋಸ್ಕರ. ಓಕೆ, ಯಾರೆಲ್ಲ ಹೊಸ ಯೂಟ್ಯೂಬರ್ಸ್ಗಳಿದ್ದೀರಾ, ಒಂದು ಎರಡು ರೀತಿಯೂ ಕೂಡ ತಿಳಿಸ್ಕೊಡ್ತೀನಿ. ಒಂದು ಮೊಬೈಲಲ್ಲಿ ಹೇಗೆ ಅಪ್ಲೋಡ್ ಮಾಡೋದು, ಸಿಸ್ಟಮಲ್ಲಿ ಹೆಂಗೆ ಅಪ್ಲೋಡ್ ಮಾಡೋದು, ಎರಡು ರೀತಿಯೂ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ನೀಟಾಗಿ ತಿಳಿಸ್ಕೊಡ್ತೀನಿ. ಓಕೆ, ಫಸ್ಟ್ ಯಾವುದ್ರಲ್ಲಿ ತಿಳಿಸ್ಕೊಡೋಣ? ಸಿಸ್ಟಮಲ್ಲಿ ತಿಳಿಸ್ಕೊಡ್ತೀನಿ. ಅದಾದಮೇಲೆ ಮೊಬೈಲಲ್ಲಿ ಹೆಂಗೆ ಅಪ್ಲೋಡ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಓಕೆ, ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ, ಅದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆ ವಿಡಿಯೋಸ್ ದಯವಿಟ್ಟು ಇವಾಗಲೇ ಒಂದು ಲೈಕ್ನ ಮಾಡಿ. ಈ ಒಂದು ವಿಡಿಯೋಗೆ 500 ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋನ ಶುರು ಮಾಡೋಣ, ಬನ್ನಿ ಶುರು ಮಾಡೋಣ. ಓಕೆ ಗೈಸ್, ಇವಾಗ ಸಿಸ್ಟಮಲ್ಲಿ ನೀವು ವೀಡಿಯೋಸ್ಗಳನ್ನ ಹೆಂಗೆ ಅಪ್ಲೋಡ್ ಮಾಡೋದು ಅಂತ ಇವಾಗ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಏನಿಲ್ಲ, ಕ್ರೋಮಲ್ಲಿ ನಿಮ್ಮ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಳ್ಳಿ. ಯೂಟ್ಯೂಬ್ ಟ್ಯಾಬ್ನ ಓಪನ್ ಮಾಡಿ. ಓಪನ್ ಮಾಡ್ಕೊಂಡ ನಂತರ ಇಲ್ಲಿ ಪ್ಲಸ್ ಅಂತ ಇರುತ್ತೆ ಅಥವಾ ವೀಡಿಯೋ ಸಿಂಬಲ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅಪ್ಲೋಡ್ ವೀಡಿಯೋ ಅಂತ ಕೇಳುತ್ತೆ, ಅಪ್ಲೋಡ್ ವೀಡಿಯೋ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದ ತಕ್ಷಣ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ನೀವು ಇಲ್ಲಿ ನೋಡ್ಬೋದು, ಲೋಡ್ ಆಗ್ತಾ ಇದೆ, ವೆಯ್ಟ್ ಮಾಡಿ. ಸ್ವಲ್ಪ ಲೋಡ್ ಆಗುತ್ತೆ, ವೆಯ್ಟ್ ಮಾಡಿ. ಓಕೆ, ಈ ಥರ ಬರುತ್ತೆ. ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ವೀಡಿಯೋಸ್ ಫೈಲ್ಸ್ ಟು ಅಪ್ಲೋಡ್ ಅಂತ ಕೇಳುತ್ತೆ. ಇಲ್ಲಿ ನೀವು ಸೆಲೆಕ್ಟ್ ಫೈಲ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಗ್ಯಾಲರಿಲಿರುವಂಥ ಒಂದು ಫೋಟೋಸ್ಗಳು, ವೀಡಿಯೋಸ್ಗಳು ಓಪನ್ ಆಗುತ್ತೆ. ನೀವು ಯಾವೊಂದು ವೀಡಿಯೋನ ಅಪ್ಲೋಡ್ ಮಾಡಬೇಕು ಅದನ್ನು ನೀವು ಸೆಲೆಕ್ಟ್ ಮಾಡ್ಬೋದು, ಅಥವಾ ನೀವು ಇನ್ನೊಂದು ಥರನೂ ಕೂಡ ಅಪ್ಲೋಡ್ ಮಾಡ್ಬೋದು. ಇದನ್ನು ಮಿನಿಮೈಸ್ ಮಾಡಿಬಿಟ್ಟು ಇಲ್ಲಿ ಡೆಸ್ಕ್ಟಾಪ್ ಮೇಲೆ ನೀವು ವೀಡಿಯೋನ ಇಟ್ಕೊಂಡಿದ್ರೆ ಆ ಒಂದು ವೀಡಿಯೋನ ಜಸ್ಟ್ ಹಿಂಗೆ ಮೂವ್ ಮಾಡೋದು ಅಷ್ಟೇ ಕೆಲಸ. ಓಕೆ, ಮೂವ್ ಮಾಡೋದು. ಓಕೆ, ಇವಾಗ ನಾನು ಜಾಸ್ತಿ ಹಿಂಗೆ ಮಾಡ್ತೀನಿ, ಅಲ್ಲಿ ಫೈಲ್ಸ್ ಎಲ್ಲ ಸೆಲೆಕ್ಟ್ ಮಾಡೋಕ್ಕೋಗಲ್ಲ. ಡೆಸ್ಕ್ಟಾಪ್ ಮೇಲೆ ಹಾಕೊಂಡಿರ್ತೀನಿ, ಹಿಂಗೆ ತಂದು ಹೇಳೋದು ಇದರೊಳಗೆ ಮೂವ್ ಮಾಡ್ತೀನಿ. ಮೂವ್ ಮಾಡಿದ ತಕ್ಷಣ ಇಲ್ಲಿ ವೀಡಿಯೋ ಅಪ್ಲೋಡ್ ಆಗುತ್ತೆ. ಸೊ ಅದಾದಮೇಲೆ ಈ ಥರ ಬರುತ್ತೆ ನಿಮಗೆ ಇಂಟರ್ಫೇಸ್. ಓಕೆ, ಈ ಥರ ಬರುತ್ತೆ. ಇಲ್ಲಿ ನೀವು ನೋಡ್ಬೋದು, ಟೈಟಲ್ನ ಹಾಕ್ಬೋದು. ನೀವು ಏನು ವೀಡಿಯೋ ಮಾಡಿದ್ದೀರಾ ಅದಕ್ಕೆ ತಕ್ಕಂಗೆ ನೀವು ಟೈಟಲ್ನ ಹಾಕ್ಬೋದು. ಔಟ್ ಕ್ರಿಯೇಟ್ ಯೂಟ್ಯೂಬ್ ಚಾನಲ್ ಅಂತ ಈಗ ಏನೋ ಒಂದು ಮಾಡಿದ್ದೀರಾ ಅಂತಂದರೆ ಟೈಟಲ್ ಹಾಕಿ ಅಷ್ಟೇ. ಇನ್ನು ಡಿಸ್ಕ್ರಿಪ್ಷನ್ ನೀವೇನು ಡಿಸ್ಕ್ರಿಪ್ಷನ್ ಹಾಕಬೇಕು ಅಂತಂದರೆ ಅದು ಹಾಕಿ. ಇಲ್ಲಿ ಆಟೋಮೆಟಿಕ್ ಬಂದಿದೆ. ಓಕೆ, ಅದಾದಮೇಲೆ ಇಲ್ಲಿ ನೀವು ತಮ್ನೇಲ್ ಅಪ್ಲೋಡ್ ಮಾಡ್ಬೋದು. ತಮ್ನೇಲ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಮ ತಮ್ನೇಲ್ ಓಪನ್ ಆಗುತ್ತೆ. ಅಂತಂದರೆ ನೀವು ಫೋಲ್ಡ್ರಲ್ಲಿ ಇಟ್ಟಿದ್ರೆ ಫೋಲ್ಡ್ರ್ ತೋರಿಸುತ್ತೆ. ಆ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇವಾಗ ನಾನು ಅಪ್ಲೋಡ್ ತಮ್ನೇಲ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಓಕೆ, ಬರುತ್ತೆ, ವೆಯ್ಟ್ ಮಾಡಿ, ಇಲ್ಲಿ ಬಂದಿದೆ. ಓಕೆ, ಇದು ತಮ್ನೇಲ್ನ ನಾವು ಸೆಲೆಕ್ಟ್ ಮಾಡಿ ಓಪನ್ ಕೊಟ್ಟರೆ ಅಲ್ಲಿ ಅಪ್ಲೋಡ್ ಆಗುತ್ತೆ. ಓಕೆನಾ? ಸೊ ಇಲ್ಲಿ ಪ್ಲೇಲಿಸ್ಟ್ನ ನೀವು ಸೆಲೆಕ್ಟ್ ಮಾಡ್ಬೋದು, ಯಾವ ಪ್ಲೇಲಿಸ್ಟ್ಗೆ ಹಾಕ್ತೀರಾ ಅಂತ. ಸೊ ಇಲ್ಲಿ ಮೋರ್ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿ. ಇಲ್ಲಿ ನೀವು ಟ್ಯಾಗ್ಸ್ನ ಹಾಕಬೇಕು. ಓಕೆ, ಟ್ಯಾಗ್ಸ್ ಎಲ್ಲಿದೆ ನೋಡಿ, ಇಲ್ಲಿ ಇರುತ್ತೆ ಟ್ಯಾಗ್ಸು. ಸೊ ನಿಮ್ಗೆ ಏನು ಟ್ಯಾಕ್ಸ್ ಹಾಕಬೇಕು ಅಂತ ಇದ್ದೀರಾ ಆ ಒಂದು ವೀಡಿಯೋ ತಕ್ಕಂಗೆ ನೀವು ಟ್ಯಾಕ್ಸ್ಗಳನ್ನ ಹಾಕೋಬೇಕಾಗುತ್ತೆ. ಓಕೆ, ಇಲ್ಲಿ ನೀವು ಟ್ಯಾಕ್ಸ್ ಹಾಕುವಂಥದ್ದು. ಇದಾದಮೇಲೆ ನೀವು ನೆಕ್ಸ್ಟ್ ಇಲ್ಲಿ ವೀಡಿಯೋ ಎಲಿಮೆಂಟ್ಸ್ಗೆ ಹೋಗಿ. ವೀಡಿಯೋ ಎಲಿಮೆಂಟ್ಸಲ್ಲಿ ಎಂಡ್ ಸ್ಕ್ರೀನು ಮತ್ತು ಐ ಕಾರ್ಡ್ಸ್ ಹಾಕ್ಬೋದು. ಇದ್ರ ಬಗ್ಗೆ ವೀಡಿಯೋ ಮಾಡಿದ್ದೀನಿ ನೋಡಿ. ವಿಸಿಬಿಲಿಟಿಗೆ ಹೋಗಿ ಎಲ್ಲ ಆದಮೇಲೆ ಸೊ ಇಲ್ಲಿ ಪಬ್ಲಿಕ್ನ ಸೆಲೆಕ್ಟ್ ಮಾಡಿ. ಪಬ್ಲಿಷ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಯೂಟ್ಯೂಬ್ ವೀಡಿಯೋ ಅಪ್ಲೋಡ್ ಆಗುತ್ತೆ. ಓಕೆ, ಇಲ್ಲಿ ಕೆಳಗಡೆ ತೋರಿಸ್ತಾ ಇರುತ್ತೆ ಎಷ್ಟು % ಅಪ್ಲೋಡ್ ಆಗ್ತದೆ ಏನಂತ. ಅಪ್ಲೋಡ್ ಆದಮೇಲೆ ಪ್ರೊಸೆಸಿಂಗ್ ಆಗುತ್ತೆ. 100% ಪ್ರೊಸೆಸಿಂಗ್ ಆದಮೇಲೆ ನೀವು ಪಬ್ಲಿಷ್ನ ಕೊಡಬೇಕು. ಓಕೆ, ಅದೊಂದು ಮೈಂಡಲ್ಲಿ ಇಟ್ಕೊಳ್ಳಿ ಆಯಿತಾ. ಈ ಥರ ನೀವು ಯೂಟ್ಯೂಬಲ್ಲಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ಬೋದು. ಓಕೆ ಗೈಸ್, ಯೂಟ್ಯೂಬ್ ವೀಡಿಯೋನ ನೀವು ಮೊಬೈಲಲ್ಲಿ ಹೆಂಗೆ ಅಪ್ಲೋಡ್ ಮಾಡೋದು ಅಂತ ನೋಡೋದಾದರೆ ಎರಡು ಥರ ಅಪ್ಲೋಡ್ ಮಾಡ್ಬೋದು. ಎರಡು ಥರನೂ ಕೂಡ ಹೇಳ್ತೀನಿ. ಫಸ್ಟು ನೀವು ಒಂದು ಯೂಟ್ಯೂಬ್ ಆ್ಯಪಿಂದ ಅಪ್ಲೋಡ್ ಮಾಡ್ಬೋದು. ಈ ಯೂಟ್ಯೂಬ್ ಆ್ಯಪ್ ಇರುತ್ತಲ್ವ ಮೊಬೈಲಲ್ಲಿ, ಸೊ ಈ ಒಂದು ಆ್ಯಪಿಂದ ನೀವು ಅಪ್ಲೋಡ್ ಮಾಡ್ಬೋದು. ಹೇಗಪ್ಪ ಅಂತಾರೆ, ಇಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಪ್ಲಸ್ ಅಂತಿಲ್ಲ ಅಂತಂದರೆ ಜಸ್ಟ್ ವೀಡಿಯೋ ಸಿಂಬಲ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ವೀಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ವೀಡಿಯೋ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ವೀಡಿಯೋ ಕೇಳುತ್ತೆ. ವೀಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮಗೆ ಎಲ್ಲರಲ್ಲಿ ಯಾವ ವೀಡಿಯೋ ಅಪ್ಲೋಡ್ ಮಾಡಬೇಕು ಅಂತಿದ್ರೆ ಆ ವೀಡಿಯೋನ ಹಿಂಗೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ವಿಡಿಯೋ ಈ ಥರ ಬರುತ್ತೆ. ಸೊ ಇಲ್ಲಿ ನೀವು ಟೈಟಲ್ ಹಾಕಬೇಕು. ನಿಮ್ಮ ವಿಡಿಯೋ ಟೈಟಲ್ ಇವಾಗ ಔ ಟು ಕ್ರಿಯೇಟ್ ಯೂಟ್ಯೂಬ್ ಚಾನಲ್ ಅಂತ ವಿಡಿಯೋ ಮಾಡಿದ್ದೀರಾ ಅಂತಾರೆ, ಇಲ್ಲಿ ಟೈಟಲ್ ಹಾಕಬೇಕು ಔ ಟು ಕ್ರಿಯೇಟ್ ಯೂಟ್ಯೂಬ್ ಚಾನಲ್ ಅಂತ. ಡಿಸ್ಕ್ರಿಪ್ಷನ್ ಅಂತಂದರೆ ಆ ಒಂದು ವಿಡಿಯೋ ಬಗ್ಗೆ ನೀವು ಹಾಕ್ಬೋದು ಡಿಸ್ಕ್ರಿಪ್ಷನ್ನು. ಇದ್ರ ಬಗ್ಗೆ ಎಲ್ಲ ನಾನು ಕಂಪ್ಲೀಟಾಗಿ ಸಿಂಗಲಾಗಿ ವಿಡಿಯೋ ಮಾಡಿದ್ದೀನಿ. ಪ್ಲೇಲಿಸ್ಟಲ್ಲಿದೆ ವಿಡಿಯೋ ನೋಡಿ. ಓಕೆ, ಇನ್ನು ಪಬ್ಲಿಕ್ ಕೊಟ್ಕೊಳ್ಳಿ. ಓಕೆ, ವೀಡಿಯೋಸ್ ಎಲ್ಲರೂ ಕೂಡ ನೋಡ್ಬೇಕು ತಾನೆ, ಪಬ್ಲಿಕ್ ಕೊಟ್ಕೊಳ್ಳಿ. ಇಲ್ಲಿ ಲೊಕೇಶನ್ನು ಕೂಡ ನೀವು ಸೆಲೆಕ್ಟ್ ಮಾಡ್ಬೋದು. ಅದಾದಮೇಲೆ ನೀವು ಇಲ್ಲಿ ಅಪ್ಲೋಡ್ ಅಂತಿದೆ ನೋಡಿ ಮೇಲ್ಗಡೆ, ಇಲ್ಲಿ ಕ್ಲಿಕ್ ಮಾಡಿದ್ರೆ ವೀಡಿಯೋ ಅಪ್ಲೋಡ್ ಆಗುತ್ತೆ. ಇಲ್ಲಿ ಅಪ್ಲೋಡ್ ಮಾಡೋದ್ರಿಂದ ಏನು ತೊಂದರೆ ಅಂತಂದರೆ ನೀವು ಟ್ಯಾಗ್ಸ್ಗಳನ್ನ ಹಾಕೋದಕ್ಕಾಗಲ್ಲ. ಸೊ ಒಂದು ವೀಡಿಯೋ ಅಪ್ಲೋಡ್ ಮಾಡ್ತೀರಾ ಯೂಟ್ಯೂಬಲ್ಲಿ ಅಂತಂದರೆ ಟ್ಯಾಗ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ನಿಮಗೆ ರೆಕಮೆಂಡ್ ಮಾಡೋದು, ಇಲ್ಲಿ ಯೂಟ್ಯೂಬ್ ಆ್ಯಪಲ್ಲಿ ನೀವು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದಕ್ಕೆ ಹೋಗಬೇಡಿ. ಓಕೆ, ಎಲ್ಲಿ ಅಪ್ಲೋಡ್ ಮಾಡಬೇಕು ಅಂತ ಇವಾಗ ನಾನು ನಿಮಗೆ ಇನ್ನೊಂದು ದಾರಿ ತೋರಿಸ್ತೀನಿ. ಇದು ಮೊದಲನೇ ರೀತಿ ಅಪ್ಲೋಡ್ ಮಾಡೋದು. ಓಕೆ, ಗೊತ್ತಾಯ್ತಲ್ಲ? ಸೊ ಈ ಥರನೂ ಕೂಡ ಅಪ್ಲೋಡ್ ಮಾಡ್ಬೋದು, ಆದರೆ ನೀವು ಟ್ಯಾಗ್ಸ್ ಆಗೋಕ್ಕಾಗಲ್ಲ. ಓಕೆನಾ? ಇನ್ನು ಎರಡನೇ ರೀತಿ, ನೀವು ಕ್ರೋಮಲ್ಲಿ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡು ನೋಡಿ
ಇಲ್ಲಿ ಮೇಲ್ಗಡೆ ನಿಮ್ಮ ಅಕೌಂಟ್ ಓಪನ್ ಮಾಡಿರ್ತೀರಲ್ಲ, ಸೊ ಇಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಅಪ್ಲೋಡ್ ವೀಡಿಯೋ ಅಂತ ಕೇಳುತ್ತೆ. ಅಪ್ಲೋಡ್ ವೀಡಿಯೋ ಮೇಲೆ ಕ್ಲಿಕ್ ಮಾಡಿ. ಅಪ್ಲೋಡ್ ವೀಡಿಯೋ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನಿಮ್ಮ ಒಂದು ಏನಂತೀರ ಫಸ್ಟು ಈ ಥರ ಬರುತ್ತೆ. ಸೊ ಅದಾದಮೇಲೆ ನೀವು ಇಲ್ಲಿ ಸೆಲೆಕ್ಟ್ ಫೈಲ್ಸ್ ಅಂತ ಇರುತ್ತೆ ನೋಡಿ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮ್ಮ ಒಂದು ಗ್ಯಾಲರಿನ ಕೇಳುತ್ತೆ. ಗ್ಯಾಲರಿನ ಸೆಲೆಕ್ಟ್ ಮಾಡಿ. ಇಲ್ಲಿ ನೀವು ವೀಡಿಯೋನ ಸೆಲೆಕ್ಟ್ ಮಾಡ್ಕೋಬೇಕು. ಯಾವ ಒಂದು ವೀಡಿಯೋನ ನೀವು ಅಪ್ಲೋಡ್ ಮಾಡಬೇಕು ಅಂತಂದರೆ ಆ ಒಂದು ವೀಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇವಾಗ ನಾನು ಈ ಒಂದು ವೀಡಿಯೋನ ಸೆಲೆಕ್ಟ್ ಮಾಡ್ತೀನಿ. ಓಕೆ, ಈ ಒಂದು ವೀಡಿಯೋ ಇವಾಗ ಆಟೋಮೆಟಿಕ್ಕಾಗಿ ಅಪ್ಲೋಡ್ ಆಗುತ್ತೆ. ಇವಾಗ ನೀವು ನೋಡ್ಬೋದು ವೀಡಿಯೋ ಅಪ್ಲೋಡ್ ಆಗ್ತಾಯಿದೆ. ಸೊ ಇಲ್ಲಿ ನೀವು ಎಲ್ಲನೂ ಕೂಡ ಹಾಕ್ಬೋದು, ಟೈಟಲ್ಲು, ಡಿಸ್ಕ್ರಿಪ್ಷನ್ನು, ಟ್ಯಾಗ್ಸ್ ಎಲ್ಲ. ಈಗ ನೋಡಿ ಇಲ್ಲಿ ಟೈಟಲ್ ಹಾಕಬೇಕು ಅಂತಾರೆ, ಇಲ್ಲಿ ನೀವು ಟೈಟಲ್ನ ಹಾಕಬೇಕು. ಇವಾಗ ಔಟ್ ಟು ಕ್ರಿಯೇಟ್ ಯೂಟ್ಯೂಬ್ ಚಾನಲ್ ಅಂತ ಮಾಡಿದ್ರೆ ಅಂತಾರೆ, ಇಲ್ಲಿ ಔಟ್ ಟು ಕ್ರಿಯೇಟ್ ಯೂಟ್ಯೂಬ್ ಚಾನಲ್ ಅಂತ ಟೈಟಲ್ ಹಾಕಿ. ಅದೇ ಥರ ಡಿಸ್ಕ್ರಿಪ್ಷನಲ್ಲಿ ಏನು ಟೈಪ್ ಮಾಡಬೇಕು ಅದನ್ನು ಟೈಪ್ ಮಾಡಿ. ನಾನು ಆಟೋಮೆಟಿಕ್ ಕೊಟ್ಟಿದ್ದೀನಿ, ಅದಕ್ಕೋಸ್ಕರ ಹಿಂಗೆ ಬಂದಿದೆ. ಓಕೆ, ಇನ್ನು ತಮ್ನೇಲ್ ಇಲ್ಲಿ ನೀವು ಫೋಟೋ ತಮ್ನೇಲ್ನ ಹಾಕೋಬೋದು. ಓಕೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಗ್ಯಾಲರಿ ಓಪನ್ ಆಗುತ್ತೆ. ಗ್ಯಾಲರಿಲಿ ನೀವು ಫೋಟೋನ ಸೆಲೆಕ್ಟ್ ಮಾಡ್ಬೋದು ತಮ್ನೇಲ್ ಹಾಕೋದಕ್ಕೆ. ಓಕೆ, ತೋರಿಸ್ಲಾ ನೋಡಿ, ಗ್ಯಾಲರಿ ಬಂತು. ಓಕೆ, ನೆಕ್ಸ್ಟು ಇಲ್ಲಿ ಕೆಳಗಡೆ ನಿಮಗೆ ಅದು ಇದು ಎಲ್ಲ ಬರುತ್ತೆ. ಸೊ ಮೋರ್ ಆಪ್ಷನ್ಸ್ ಮೇಲೆ ನೀವು ಕ್ಲಿಕ್ ಮಾಡಿ. ಮೋರ್ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನೀವು ಟ್ಯಾಕ್ಸ್ನ ಹಾಕ್ಬೋದು. ಓಕೆ, ನಿಮ್ಮ ವೀಡಿಯೋಗೆ ಇವಾಗ ಯೂಟ್ಯೂಬ್ ಚಾನಲಾಗಿ ಕ್ರಿಯೇಟ್ ಮಾಡೋದು ಅಂತ ವೀಡಿಯೋ ಮಾಡಿದ್ದೀರಾ ಅಂತಂದರೆ ಔಟ್ ಟು ಕ್ರಿಯೇಟ್ ಯೂಟ್ಯೂಬ್ ಚಾನಲ್ ಇನ್ ಕನ್ನಡ ಅಂತ ವೀಡಿಯೋ ಟ್ಯಾಕ್ಸ್ ಹಾಕೋದು. ಈ ಥರ ಟ್ಯಾಕ್ಸ್ ಬಗ್ಗೆ ಎಲ್ಲ ನಾನು ವೀಡಿಯೋ ಮಾಡಿದ್ದೀನಿ ನೋಡಿ ಕಂಪ್ಲೀಟಾಗಿ. ಓಕೆನಾ, ಇದಾದಮೇಲೆ ನೆಕ್ಸ್ಟ್ ಏನು ಮಾಡ್ತೀರಾ ಹೇಳಿ. ನೆಕ್ಸ್ಟು ಇದು ಮೊದಲನೇ ಡೀಟೇಲ್ಸ್ ಅಂತ ಮುಗಿಯುತ್ತೆ. ಇಲ್ಲಿ ನೋಡಿ ಡೀಟೇಲ್ಸ್ ಅಂತ ಕೊಟ್ಟಿದ್ದಾರೆ, ಇದು ಕಂಪ್ಲೀಟ್ ಆಗುತ್ತೆ. ಅದಾದಮೇಲೆ ವೀಡಿಯೋ ಎಲಿಮೆಂಟ್ಸಿಗೆ ಬರಬೇಕು. ಮಾನಿಟೈಸೇಷನ್ ಟ್ಯಾಬ್ ಇದ್ದರೆ ಮಾನಿಟೈಸೇಷನ್ ಅಂತ ತೋರಿಸುತ್ತೆ. ಮಾನಿಟೈಸೇಷನ್ ಆನ್ ಮಾಡ್ಕೊಳ್ಳಿ. ಇದು ನಂದು ಸೆಕೆಂಡ್ ಚಾನಲ್ಲು ಲಿಕೇಶ್ ವ್ಲಾಗ್ಸು, ಅದರಲ್ಲಿ ಇನ್ನೂ ಮಾನಿಟೈಸೇಷನ್ ಆನ್ ಆಗಿಲ್ಲ, ಅದಕ್ಕೋಸ್ಕರ ಇಲ್ಲಿ ಮಾನಿಟೈಸೇಷನ್ ಟ್ಯಾಬ್ ತೋರಿಸ್ತಿಲ್ಲ. ಓಕೆ, ವೀಡಿಯೋ ಎಲಿಮೆಂಟ್ಸ್ ಅಂತ ಬರುತ್ತೆ. ಇಲ್ಲಿ ನೀವು ಎಂಡ್ ಸ್ಕ್ರೀನು ಮತ್ತು ಐ ಕಾರ್ಡ್ ಹಾಕೋಬೋದು. ಎಂಡ್ ಸ್ಕ್ರೀನ್ ಐ ಕಾರ್ಡ್ ಬಗ್ಗೆ ನಾನು ವೀಡಿಯೋ ಮಾಡಿದ್ದೀನಿ, ಪ್ಲೇ ಲಿಸ್ಟಲ್ಲಿದೆ ನೋಡಿ. ವೀಡಿಯೋ ಬೇಕಾದ್ರೆ ತೋರಿಸ್ತೀನಿ ಒಂದ್ಸಲ. ಓಕೆ, ವಿಸಿಬಿಲಿಟಿ ಇಲ್ಲಿ ನೀವು ನೋಡ್ಬೋದು. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ 3 ಆಪ್ಷನ್ ಬರುತ್ತೆ, ಪ್ರೈವೇಟು, ಅನ್ಲಿಸ್ಟೆಡ್, ಪಬ್ಲಿಕ್ ಅಂತ. ಪಬ್ಲಿಕ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ಬಂದರೆ ಪಬ್ಲಿಷ್ ಅಂತ ಇರುತ್ತೆ. ಸೊ ಈ ಪಬ್ಲಿಷ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ವೀಡಿಯೋ ಅಪ್ಲೋಡ್ ಆಗುತ್ತೆ ಯೂಟ್ಯೂಬಲ್ಲಿ. ಓಕೆ, ಈ ಥರ ನೀವು ಮೊಬೈಲಲ್ಲಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ಬೋದು. ಸೊ ಈ ಒಂದು ವಿಡಿಯೋದಲ್ಲಿ ಮೊಬೈಲಲ್ಲಿ ಮತ್ತು ಸಿಸ್ಟಮಲ್ಲಿ ಹೇಗೆ ವೀಡಿಯೋಸ್ಗಳನ್ನ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೀನಿ. ವೀಡಿಯೋ ಸರ್ ಒಂದು ಲೈಕ್ ಮಾಡಿ, ಜೊತೆಗೆ ಏನು ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಬೈ. ಜೈ ಹಿಂದ್, ವಂದೇ ಮಾತರಂ.